ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವಿಡಿಯೋಲಿ PG ಅಡ್ಮಿಷನ್ ಅಕಾಡೆಮಿಕ್ ಇಯರ್ 24-25 PG ಅಡ್ಮಿಷನ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಸೊ ಯಾವ್ಯಾವ ಯೂನಿವರ್ಸಿಟಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ತುಂಬ ಜನ ಕೇಳ್ತೀರಿ, ಬ್ರೋ PG ಅಡ್ಮಿಷನ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಲ್ಲ ಯೂನಿವರ್ಸಿಟಿಗೂ ಸೇರಿ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿ ಅಂತ. ಸೊ ಎಲ್ಲ ಯೂನಿವರ್ಸಿಟಿಗೂ ಸೇಮ್ ಅಷ್ಟೇ ಡಾಕ್ಯುಮೆಂಟ್ಸ್ ಬೇಕಂದ್ರಪ್ಪ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಇವಾಗಲೇ ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ಬಿಡ್ತೀನಿ. ಆ್ಯಕ್ಚುಲಿ ಪ್ರೀವಿಯಸ್ಸು ಕೂಡ ಮಾಡಿದ್ದೀನಿ, ಬಟ್ ಇರಲಿ, ತುಂಬ ಜನ ಕೇಳ್ತಿದ್ದೀರಾ, ಇವಾಗಲೂ ಕೂಡ ಒಂದು ವಿಡಿಯೋನ ಮಾಡ್ಕೊಡ್ತಾಯಿದ್ದೀನಿ. ಸೊ ವಿಡಿಯೋ ಶುರು ಮಾಡೋಣ. ಹಾಗೆ ನೀವು ವಿಡಿಯೋನ ನೀವು ಒಬ್ಬರೇ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಸು ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ, ಸರಿನಾ? ಈಗ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ವಿಷಯ ಏನಪ್ಪ ಅಂತಂದರೆ, ಸೊ PG ಅಡ್ಮಿಷನ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು. ಸೊ 2 ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ 2 ಭಾವಚಿತ್ರಗಳು, ಸರಿನಾ? ಪಾಸ್ಪೋರ್ಟ್ ಸೈಜ್ ಫೋಟೋ, ಸೊ ಎರಡು ಸಾಕು ಅಷ್ಟೇ, ಜಾಸ್ತಿ ಏನು ಬೇಕಾಗಲ್ಲ. ಒಂದು ಅಪ್ಲಿಕೇಶನ್ಗೊಂದು, ಲೆಡ್ಜರ್ಗೊಂದು ಹಾಕೊಳ್ತಾರೆ ಅನಿಸುತ್ತೆ. ಸೊ ಜಾಸ್ತಿ ತಗೊಂಡೋಗಿರಿ, ಮ್ಯಾಕ್ಸಿಮಮ್ 2 ತಗೊಳ್ಳೋದು. ನೆಕ್ಸ್ಟು ಅದು ಬಿಟ್ಟರೆ ನಿಮ್ಮ SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಮತ್ತು ಎಲ್ಲ ಸೆಮ್ಮು ಡಿಗ್ರಿ ಮಾರ್ಕ್ಸ್ ಕಾರ್ಡು, ಸರಿನಾ? ಎಲ್ಲ ಸೆಮ್ಮು ಡಿಗ್ರಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡು. ಅಕಸ್ಮಾತು ನಿಮ್ಮ ಹತ್ರ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತಂದರೆ, 5th ಸೆಮ್ ಆಗಲಿ ಇಲ್ಲ 6th ಸೆಮ್ ಆಗಲಿ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂತಂದರೆ ನಿಮ್ಮ ಆನ್ಲೈನ್ ಏನು ರಿಸಲ್ಟ್ ಶೀಟ್ ಇದೆ, ಕಂಪ್ಯೂಟರ್ ಪ್ರಿಂಟು ರಿಸಲ್ಟ್ ಶೀಟ್ ಏನಿದೆ, ಅದಕ್ಕೆ ನಿಮ್ಮ ಕಾಲೇಜ್ ಕಡೆಯಿಂದ ಅಷ್ಟೇ ಅಟೆಸ್ಟ್ ಮಾಡಿಸ್ಕೊಳ್ಳಿ, ಸರಿನಾ? ಅಟೆಸ್ಟ್ ಮಾಡ್ಕೊಳ್ಳಿ. ನಾನು ಹೇಳ್ತಿರೋದು ಅಡ್ಮಿಷನ್ ಟೈಮಲ್ಲಿ, ಸರಿನಾ? ಅಡ್ಮಿಷನ್ ಟೈಮಲ್ಲಿ ಇಲ್ಲ, ಬಿಫೋರ್ ದಟ್ ನಿಮ್ಮ ಹತ್ರ ಕಾಪೀಸ್ ಇದ್ದರೆ ಓಕೆ. ನೀವು ಏನು ನಿಮ್ಮ ಹತ್ರ ಇಂಟರ್ನೆಟ್ ಕಾಪಿ ಜೆರಾಕ್ಸ್ ಇರುತ್ತೆ, ಅದಕ್ಕೆ ನಿಮ್ಮ ಕಾಲೇಜ್ ಕಡೆಯಿಂದ ನಿಮ್ಮ ಪ್ರಿನ್ಸಿಪಾಲ್ ಹತ್ರನೋ ಇಲ್ಲ ನಿಮ್ಮ HOD ಹತ್ರನೋ ಅಟೆಸ್ಟ್ ಮಾಡಿಸ್ಕೊಳ್ಳಿ, ಸರಿನಾ? ವಿತ್ ಕಾಲೇಜ್ ಸೀಲ್ ಆ್ಯಂಡ್ ಸಿಗ್ನೇಚರ್. ಕಾಲೇಜ್ ಸೀಲ್ ಇರಬೇಕು ಮತ್ತು ನಿಮ್ಮ HOD ಅವ್ರ ಪ್ರಿನ್ಸಿಪಾಲ್ದು ಸಿಗ್ನೇಚರ್ ಇರಬೇಕು. ಇಲ್ಲ ಅಂತಂದರೆ ರಿಜೆಕ್ಟ್ ಮಾಡ್ತಾರೆ. ಮತ್ತೇನಾದರೂ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗೆ ಏನಾದ್ರು ಮಾಡಿಸ್ಕಿರ್ಸಿರ, ಆಮೇಲೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗೆ ಯಾವುದೇ ಕಾರಣಕ್ಕೂ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಯಾರು ಕೂಡ ಅಟೆಸ್ಟ್ ಮಾಡಿಸ್ಬೇಡಿ. ಫಸ್ಟೇ ಹೇಳ್ತಾಯಿದ್ದೀನಿ, ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿದೆ ಯಾವುದಕ್ಕೂ ಅಟೆಸ್ಟ್ ಮಾಡಿಸ್ಬೇಡಿ. ಜೆರಾಕ್ಸ್ ಕಾಪೀಸ್ ಇರುತ್ತಲ್ಲ, ಜೆರಾಕ್ಸ್ ಕಾಪೀಸ್ಗೆ ಎಲ್ಲ ಸೈಟ್ಗೂ ನಿಮ್ಮ ಮಾರ್ಕ್ಸ್ ಕಾರ್ಡ್ ಏನಿದೆ ಅದಕ್ಕೆ ಅಟೆಸ್ಟ್ ಮಾಡಿಸ್ಕೊಳ್ಳಿ. ಜೆರಾಕ್ಸ್ ಕಾಪೀಸ್ಗೆ, ಒರಿಜಿನಲ್ಗೆ ಯಾರೂ ಮಾಡ್ಸೋಕೆ ಹೋಗಬೇಡಿ. ಅಕಸ್ಮಾತ್ ನಿಮ್ಮ ಹತ್ರ 6th ಸೆಮ್ದು ಮಾರ್ಕ್ಸ್ ಕಾರ್ಡು ಇಲ್ಲ 5th ಸೆಮ್ ಮಾರ್ಕ್ಸ್ ಕಾರ್ಡ್ ಕಂಪ್ಯೂಟರ್ ಪ್ರಿಂಟ್ ಇತ್ತು ಅಂತಂದರೆ ಅದಕ್ಕೊಂದು ಅಟೆಸ್ಟ್ ಮಾಡಿಸ್ಕೊಳ್ಳಿ, ಸರಿನಾ? ಮಾರ್ಕ್ಸ್ ಕಾರ್ಡ್ಗಳಾಯಿತು, SLC ಮಾರ್ಕ್ಸ್ ಕಾರ್ಡು, PU ಮಾರ್ಕ್ಸ್ ಕಾರ್ಡು ಮತ್ತು ಎಲ್ಲ ಸೆಮ್ಮು ಡಿಗ್ರಿ ಮಾರ್ಕ್ಸ್ ಕಾರ್ಡು. ನೆಕ್ಸ್ಟ್ ಅದಾದಮೇಲೆ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟು. ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನು ಚೇಂಜ್ ಆಗೋಲ್ಲ. ಇನ್ಕಮ್ ಸರ್ಟಿಫಿಕೇಟು 5 years ಒನ್ಸ್ ಅದನ್ನು ಹೊಸ್ದಾಗಿ ಮಾಡಿಸ್ಬೇಕು. ಅಕಸ್ಮಾತ್ ನಿಮ್ಮದೇನಾದರೂ ಲಾಸ್ಟ್ ಡೇಟ್ ಬರ್ತಿದೆ ಅಂತಂದರೆ ಒಂದು ಹೊಸ್ದಾಗಿ ಒಂದು ಮಾಡಿಸ್ಕೊಳ್ಳಿ. ಆ್ಯಕ್ಚುಲಿ ಅದು ಲಾಸ್ಟ್ ಡೇಟ್ ಮುಗಿಯೋವರೆಗೂ ಮಾಡಿಕೊಡಲ್ಲ, ಒಂದು ರಿಕ್ವೆಸ್ಟ್ ಮಾಡಿ. ಇಲ್ಲ ಅಂತಂದರೆ ನಿಮ್ಮ ಅಡ್ಮಿಷನ್ ಟೈಮಲ್ಲಿ ಅಲ್ಲಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ, ಈ ಥರ ಹೇಳಿದರು, ಈ ಥರ ಆಗಿದೆ ಅಂಥೇಳಿ ರಿಕ್ವೆಸ್ಟ್ ಮಾಡಿ ಹೊಸ್ದಾಗಿ ಮಾಡಿಸಿ ಮತ್ತೆ ಒಂದನ್ನು ಅಲ್ಲಿ ಸಬ್ಮಿಟ್ ಮಾಡಬೇಕು, ಸರಿನಾ? ನಿಮ್ಮ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು. ಅದು ಬಿಟ್ಟು ಬೇರೆಲ್ಲ ಏನೆಲ್ಲ ಸರ್ಟಿಫಿಕೇಟ್ ಬೇಕು, ಅಕಸ್ಮಾತು ನಾನು ರೂರಲ್ ಕೋಟಾ, ಕನ್ನಡ ಮೀಡಿಯಮು, NCC NSS ಅಲ್ಲಿ ಈ ರೀತಿ ಕ್ಲೈಮ್ ಮಾಡ್ತಾಯಿದ್ದೀನಿ ಅಂತಂದರೆ ಇದಕ್ಕೂ ಕೂಡ ಸಪ್ರೇಟ್ ಡಾಕ್ಯುಮೆಂಟ್ಸ್ ಬೇಕು. ಇಲ್ಲ ಕೆಲವರು NCCಲಿ ಇರ್ತಾರೆ, ಸ್ಪೋರ್ಟ್ಸಲ್ಲಿ ಇರ್ತಾರೆ, ಕಲ್ಚರಲ್ಲಿ ಇರ್ತಾರೆ, ಯೂನಿವರ್ಸಿಟಿನ ರೆಪ್ರೆಸೆಂಟ್ ಮಾಡಿರ್ತೀರ. ಸೊ ನಿಮಗೆ ಈ ಕೋಟಾದಲ್ಲಿ ಏನಾದ್ರು ಸೀಟ್ ಬೇಕು ಅಂತಂದರೆ ನೀವು ಈ ಡಾಕ್ಯುಮೆಂಟ್ಸ್ನ ಪ್ರಾಪರಾಗಿ ಇಟ್ಕೋಬೇಕು, ಎಲ್ಲ ಒರಿಜಿನಲ್ ಇರಬೇಕು. ಸೊ ಹಾಗೆಯೇ ನೆಕ್ಸ್ಟ್ ಅದಾದಮೇಲೆ ಈ ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್ ಯಾರಿದ್ದೀರ, ನಿಮಗೂ ಕೂಡ ಒಂದು ಸಪ್ರೇಟ್ ಇದಿರುತ್ತೆ. ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಯಾರಿದ್ದೀರಾ, ನಿಮ್ಗಂತಲೇ ಸಪ್ರೇಟ್ ಒಂದು ಕೋಟಾದಡಿ ನಿಮಗೂ ಕೂಡ ರಿಸರ್ವೇಷನ್ ಸೀಟ್ಸ್ ಇದೆ, ಸರಿನಾ? ರಿಸರ್ವೇಷನ್ ಸೀಟ್ಸ್ ಇದೆ. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು. ಮತ್ತು ನೀವು ಕೇಳ್ಬೋದು, ಸ್ಟಡಿ ಸರ್ಟಿಫಿಕೇಟು, ಮೈಗ್ರೇಷನ್ ಸರ್ಟಿಫಿಕೇಟ್ ಎಲ್ಲ ಬೇಕಾ ಅಂತ. ಸೊ ಅಕಸ್ಮಾತು ನೀವು ಒಂದು ಯೂನಿವರ್ಸಿಟಿಯಿಂದ ಇನ್ನೊಂದು ಯೂನಿವರ್ಸಿಟಿಗೆ ಹೋಗ್ತಾಯಿದ್ದೀನಿ ಅಂತಂದರೆ, ಒಂದು ಯೂನಿವರ್ಸಿಟಿಯಿಂದ ಇನ್ನೊಂದು ಯೂನಿವರ್ಸಿಟಿಗೆ ಹೊಸ್ದಾಗಿ ಹೋಗಿ ಏನಾದ್ರು ಜಾಯ್ನ್ ಆಗ್ತಿದ್ದೀನಿ ಅಂತಂದರೆ ನಿಮಗೆ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಒಂದು ಕೊಡ್ತಾರೆ, ಮತ್ತು ಒಂದು ಮೈಗ್ರೇಷನ್ ಸರ್ಟಿಫಿಕೇಟು, ಸರಿನಾ? ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟು ಮತ್ತು ಮೈಗ್ರೇಷನ್ ಸರ್ಟಿಫಿಕೇಟು ಮತ್ತು ನಿಮ್ಮ ಕಾಲೇಜ್ ಕಡೆಯಿಂದ ಒಂದು ಸ್ಟಡಿ ಸರ್ಟಿಫಿಕೇಟ್ ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ. ಇವಾಗ ಯೂಸ್ ಆಗಿಲ್ಲ ಅಂತಂದ್ರೂ ಮುಂದೆ ಯೂಸ್ ಆಗುತ್ತೆ. ಬಟ್ ನೀವು ಒಂದು ಯೂನಿವರ್ಸಿಟಿಯಿಂದ ಇನ್ನೊಂದು ಯೂನಿವರ್ಸಿಟಿಗೆ ಹೊಸ್ದಾಗಿ ಏನಾದ್ರು ಕೋರ್ಸ್ ಮಾಡಲಿಕ್ಕೆ ಹೋಗ್ತಾಯಿದ್ದೀನಿ ಅಂತಂದರೆ PGನ, ಸೊ ಆವಾಗ ನಿಮಗೆ ಒಂದು ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟು ಮತ್ತು ಇನ್ನೊಂದು ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ ಕೇಳ್ತಾರೆ, ಅದು ಕಂಪಲ್ಸರಿ ಮತ್ತು ಮ್ಯಾಂಡೇಟರಿ. ಸೊ ಇಷ್ಟು ಮೇಯ್ನ್ ಡಾಕ್ಯುಮೆಂಟ್ಸ್
ಸರಿನಾ. ಇಷ್ಟು ಮೈನ್ ಡಾಕ್ಯುಮೆಂಟ್ಸು. ಐ ಹೋಪ್ ಗೈಸ್ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಈಗಲೇ ಒಂದು ಲೈಕ್ನ ಮಾಡಿ, ಜೊತೆಗೆ ಈ ವಿಡಿಯೋನ ನೀವೊಬ್ಬರೇ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲಿ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬೆಲ್ ಐಕಾನ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.